ಅಣ್ಣ ಚಂದನಾಗ ಮಾಡ್ತೀನಿ ಅಂದರೆ ಬಾಸಾಗ ಮಾಡ್ತೀನಿ ಅಂದರೆ ಧನ್ವೀರ್ ಅವ್ರಿಗೊಂದು ಮಾಡ್ಬಿಡಿ ಅಣ್ಣ, ಅವ್ರಿಗೋಸ್ಕರ. ಇಲ್ಲ ಖಂಡಿತ ಸಿಚುವೇಶನ್ ಬಂತು ಆಗ್ಬೇಕು. ಅದೇ ಹೇಳದ್ನಲ್ಲ ಸ್ವಲ್ಪ ಸ್ಲೋ, ಪಾಪ ಧನ್ವೀರ್ ಕಾಯ್ಬೇಕು. ಇವೆರಡು ಮುಗಿಸಾದ್ಮೇಲೆ ಲೇಟ್ ಆದ್ರೂ ಪರವಾಗಿಲ್ಲ, ಅವ್ರನ್ನ ನೀವು ಇನ್ನೂ ಸ್ವಲ್ಪ ಇಂಡಸ್ಟ್ರಿ ನಿಲ್ಸೋ ಥರ ಒಂದು ಒಳ್ಳೆ ಸಿನಿಮಾ ಮಾಡ್ಕೊಡಿ ಅಣ್ಣ ಅವ್ರಿಗೋಸ್ಕರ. ಅಯ್ಯೋ ಗುರು, ನಾನು ಯಾರನ್ನೂ ನಿಲ್ಸಿ ನಾನು ಯಾರಿಗೂ ಸಕ್ಸಸ್ ಎಲ್ಲ ಕೊಡೋನಲ್ಲ, ಒಳ್ಳೆ ಸಿನಿಮಾ ಮಾಡ್ತೀನಿ. ನೀವುಗಳು ಸಕ್ಸಸ್ ಮಾಡೋದನ್ನ ಇಲ್ಲ ಕೆಪಾಸಿಟಿ ಇದೆ. ಧನ್ವೀರ್ ಅವ್ರಿಗೊಂದು ಸಿನಿಮಾ ಮಾಡ್ಕೊಡಿ ಅಣ್ಣ. ಶೋರ್ 100% ಮಾಡ್ತೀನಿ. ಧನ್ವೀರ್ ಅಂತಲ್ಲ, ಇಂಡಸ್ಟ್ರಿಲಿ ಎಲ್ಲರ ಜೊತೆ ಸಿನಿಮಾ ಮಾಡೋಕೆ ಒಂದು ಆಸೆ ಇದೆ ನನಗೆ. ಅಣ್ಣ ನಮಸ್ಕಾರ. ನಮಸ್ತೆ. 8 ತಿಂಗಳಿಂದ ಏನು ನಡೀತು ಅದೆಲ್ಲ ಒಂದು ಕಿಟ್ ಕನ್ಸ್ ಅಂತ ಮರೆತು ಒಂದು ಗಜಪಡೆ ಅಂತಿತ್ತು ನಮ್ಮ ಬಾಸ್ ಅವ್ರದ್ದು. ಆ ಗಜಪಡೆಯಲ್ಲಿ ಈ 8 ತಿಂಗಳಾದಮೇಲೆ ನಮ್ಮ ಕಣ್ಣಿಗೆ ಕಾಣಿಸಿದ್ದು ಒಬ್ಬರೇ ಧನ್ವೀರ್ ಗೌಡ್ರು. ಒಂದೂರಲ್ಲಿ ಒಬ್ಬ ಯಜಮಾನ, ಆ ಯಜಮಾನಿಗೆ ಬಲಗೈ ಬಂಟ ಅಂತ ಧನ್ವೀರ್ ಗೌಡ್ರನ್ನ ಮಾತ್ರ ನೋಡಿದ್ದು ನಾವು. ಬೇರೆ ಗಜಪಡೆಯಲ್ಲಿ ಯಾರೂ ಕಾಣಿಸಿಲ್ಲ ನಮ್ಗೆ, ಅದೊಂದು ಬೇಸರ ಇದೆ. ಆದರೆ ಅದೆಲ್ಲ ಬಿಟ್ಟು ರಾಯಲ್ ಬರ್ತಾ ಇದೆ ಅಲ್ವಾ, ಈ 2025 ರಾಯಲ್ ಜರ್ನಿ ಹಂಗೆ ಸ್ಟಾರ್ಟ್ ಆಗುತ್ತೆ. ಇನ್ಯಾರು ತಡೆ ನಿಲ್ಸೋಕ್ಕೆ ಯಾರ ಕೈಲೂ ಆಗಲ್ಲ. ನೀವುಗಳು ಸಪೋರ್ಟ್ ಮಾಡಿದ್ರೆ ಯಾರು ನಿಲ್ಸಕ್ಕಾಗಲ್ಲ. ಸಿನಿಮಾ ಬಗ್ಗೆ ಕೇಳ್ತಿಲ್ಲ, ನಮ್ಮ ಸೆಲೆಬ್ರಿಟಿಗಳಿದ್ದಾರಲ್ಲ ಅವ್ರ ಜೊತೆ ಇಡೀ ನಿಮ್ಮ ತೂಗುದೀಪ ಕುಟುಂಬ ಒಂದ್ಸಲ ನೋಡ್ಬೇಕು ಅಷ್ಟೇ ನಮ್ಮ ಕೊನೆ. ಖಂಡಿತ ಹೇಳಿ, ಅದಕ್ಕೊಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ ಗ್ಯಾರಂಟಿ ಎಲ್ಲರೂ ಒಂದ್ಸತಿ ಜೊತೆ ನೋಡೋಣ. ಮಾಡಿ ಅದೆಲ್ಲ ಬಾಸ್ ಬರ್ಡೇಗೆ ಸತಿ ಬರ್ಡೇ ಗೊತ್ತಿಲ್ಲ ಎಷ್ಟು ಮಟ್ಟಕ್ಕೆ ನೀಟಾಗಿ ಮಾಡೋಕ್ಕಾಗತ್ತೆ ಅಂತ. ಯಾಕಂದರೆ ದರ್ಶನ್ ಎಲ್ತು ತುಂಬ ಸಪೋರ್ಟ್ ಮಾಡ್ಬೇಕು ಅದಕ್ಕೆ. ಅದು ಅಕಸ್ಮಾತ್ ಅದು ಸಪೋರ್ಟ್ ಮಾಡಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅದೇ ಪ್ಲ್ಯಾನ್ ಅಂತೂ ಇದೆ, ಏನು ಮಾಡಬೇಕು ಅಂತ ಇನ್ನೂ ಏನು ಆಲೋಚನೆ ಅಂತೂ ಮಾಡೋಕ್ಕಾಗಿಲ್ಲ. ಈಗ ತುಂಬ ಜನ ಮಾತಾಡಿದಾರಲ್ಲ, ಅವ್ರಿಗೆಲ್ಲ ನಾವು ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಈಗ ಆಲ್ರೆಡಿ ತೋರಿಸ್ತಾ ಇದ್ದೀರಾ, ತಿರ್ಗಾ ಇನ್ನೂ ಹೊಸ್ದಾಗಿ ತೋರಿಸ್ಬೇಕಂತ ಏನಿಲ್ಲ. ಸರ್ ಮೊನ್ನೆ ಒಂದು ಇಂಟ್ರ್ಯೂವಲ್ಲಿ ಹೇಳಿದ್ರಿ ನೀವು, ನಮ್ಮವ್ರು ಯಾರನ್ನು ಗೊತ್ತಾಯಿತು, ನಮ್ಮವ್ರು ಯಾರಲ್ಲ ಅಂತ ಗೊತ್ತಾಯಿತು ಅಂತ ಹೇಳಿದ್ರಿ ಮೊನ್ನೆ ನೀವು. ಈಗ ಬಾಸ್ ಜೊತೆ ಸುಮಾರು ಜನ ಹೀರೋಗಳು ಇದ್ದಾರೆ, ನೋಡಿದ್ದೀವಿ ನಾವು. ಒಂದು ದಂಡೆ ಇತ್ತು. ಈಗ ನಾವು ಹೆಂಗೆ ಫೈಂಡ್ ಔಟ್ ಮಾಡೋದು? ಈಗ ಅವ್ರಿಗೆ ಸಪೋರ್ಟ್ ಮಾಡೋದು ಬೇಡೋ, ಎಲ್ಪ್ ಮಾಡಿ ಇಷ್ಟೊಂದು ಮಾಡಿದ್ದಾರೆ, ಇಷ್ಟು ತುಂಬ ನಮಗೆ ಮಾಡಿದ್ದಾರೆ, ಅವರು ಕೂಡ ಮಾಡಿದ್ದಾರೆ ಬಾಸ್ಗೆ. ಈ ಒಂದು ಸಮಸ್ಯೆ ಆದಮೇಲೆ ಅವ್ರಿಗೆ ಮಾಡಿದಾರ ಇಲ್ವಂತ ನಮ್ಗೆ ಹೆಂಗೆ ಕಂಡುಹಿಡಿಯೋಕ್ಕಾಗುತ್ತೆ? ಹೆಂಗೆ ನಾವು ಇದು ಮಾಡೋಣ? ಅವ್ರಿಗೆ ಸಪೋರ್ಟ್ ಮಾಡಬೇಕೋ ಬೇಡೋ? ಈಗ ರಾಯಲ್ಲಿಗೆ ಬರ್ತೀವಿ, ಎಲ್ಲ ನೋಡ್ತೀವಿ, ಎಲ್ಲ ಆಯಿತು. ನೆಕ್ಸ್ಟ್ ಈಗ ಸುಮಾರು ಜನ ಇದ್ದಾರೆ, ಅವ್ರ ಬಾಸ್ ಜೊತೆ ಕಂಡ್ರೆ ಮಾತ್ರ ನಾವು ಹೋಗೋದು, ಅಥವಾ ನಮಗೆಲ್ಲ ಕೇಳ್ತಾರಲ್ಲಿ, ನಾವು ಕೆಲಸ ಮಾಡೋ ಜಾಗದಲ್ಲಿ ನಾವೀಗ ಸಂಘದಲ್ಲಿದ್ದೀವಿ ಗೊತ್ತಾಗುತ್ತೆ, ಇಂಥವ್ರು ಬಂದಿಲ್ಲ, ಈಗ ಹೆಸರು ಹೇಳಂಗಿಲ್ಲ ನಾವೀಗ, ಇಂಥವ್ರು ಸಪೋರ್ಟ್ ಮಾಡಿಲ್ಲ, ಇಂಥವ್ರು ಬ್ಯಾಡಾಗಿ ಮಾಡೋರು, ಇಂಥವ್ರು ಮಾಡಿ ನಾವು ಹೆಂಗೆ ಕಂಡಿಡಿಯೋಣ ಅವ್ರನ್ನ? ಯಾವ ಥರ ಇದು ಮಾಡೋದು? ಈಗ ನೀವು ಹೇಳೋದಿಲ್ಲ ಆನ್ಸರು, ದರ್ಶನ್ ಜೊತೆಲಿ ಯಾರು ಇರ್ತಾರೆ ಅವರೇ ಅಷ್ಟೇನಾ? ಅದೇನಾ ಸರ್? ಓಕೆ ಸರ್. ರಾಯಲ್ ಹೀರೋ ಅಂದರೆ ವಿರಾಟ್ ಅವ್ರದ್ದು ಇದು ಸೆಕೆಂಡ್ ಮೂವಿ. ಫಸ್ಟ್ ಮೂವಿಗಿನ್ನ ಈ ಸೆಕೆಂಡ್ ಮೂವಿಗೆ ಹೇಗೆ ಇಂಪ್ರೂವೈಸ್ ಮಾಡ್ಕೊಂಡಿದ್ದಾರೆ? ಬರೀ ವಿರಾಟ್ ಅಂತಲ್ಲ, ಎಲ್ಲ ಕಲಾವಿದರು ಒಂದು ಸಿನಿಮಾ ಇನ್ನೊಂದು ಸಿನಿಮಾಗೆ ಬೆಳೀತಾರೆ. ಮೆಚುರಿಟಿ ಅಂತೂ ಬಂದೇ ಬರುತ್ತೆ. ಅವ್ರದ್ದು ಮಿಸ್ಟೇಕ್ಸ್ಗಳನ್ನೆಲ್ಲ ನೆಕ್ಸ್ಟ್ ಸಿನಿಮಾಲಿ ಅದನ್ನ ಕ್ಯಾರಿ ಮಾಡಲ್ಲ. ಅರ್ಥ ಆಗುತ್ತೆ ಅವ್ರಿಗೆ ಏನು ತಪ್ಪುಗಳು ಮಾಡಿದ್ವಿ, ಏನು ಮಾಡಬಾರ್ದು ಅನ್ನೋದು. ಅವರೇ ಅಂತಾರೆ, ನನಗೂ ಅಷ್ಟೇ. ನಾ ಈಗ ಜೊತೆಲಿ ಮಾಡಿರೋ ದಿನಕರ್ ಸ್ಟೇಟ್ ಆಫ್ ಮೈಂಡ್ ನವಗ್ರಹ ಮಾಡ್ಬೇಕಾದ್ರೆ ಇರಲಿಲ್ಲ, ನನಗೆ ಇಂಪ್ರೂವ್ ಆಗಿತ್ತು. ನವಗ್ರಹದಿಂದ ಸಾರಥಿ ಮಾಡಿದಾಗ ಬೇರೆ ಸ್ಟೇಟ್ ಆಫ್ ಮೈಂಡ್ ಇತ್ತು. ಅದಾದಮೇಲೆ ಲೈಫ್ ಜೊತೆ ಸೆಲ್ಫಿ ಮಾಡಿದಾಗ ಬೇರೆದಿತ್ತು. ಈಗ ರಾಯಲ್ ಮಾಡಿದಾಗ ಬೇರೆದಿದೆ, ನೆಕ್ಸ್ಟ್ ಮಾಡಿದಾಗ ಬೇರೆದು ಹಾಗೆ ಆಗುತ್ತೆ. ನಮ್ಮ ಎಕ್ಸ್ಪೀರಿಯನ್ಸೇ ನಮ್ಮನ್ನು ತಿದ್ದುತ್ತಾ ಬೆಳೆಸ್ತಾ ಹೋಗ್ತಾ ಇರುತ್ತೆ. ಸೊ ಅದೇ ರೀತಿ ಅದು. ಫ್ಯೂಚರಲ್ಲಿ ನಿಮ್ಮ ಕ್ಯಾಮಿಯೋ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಏನು ಆ್ಯಕ್ಟಿಂಗಾ? ಅಯ್ಯಯ್ಯೋ, ಇದು ನನಗೆ ಜೀವನದಲ್ಲಿ ತುಂಬ ಟಫೆಸ್ಟ್ ಜಾಬ್ ಅಂದರೆ ಆ್ಯಕ್ಟಿಂಗು. ಆ್ಯಂಡ್ ಆ್ಯಕ್ಟಿಂಗ್ ಬರಲ್ಲ ನನಗೆ ಕರೆಕ್ಟಾಗಿ ಹೇಳಬೇಕು ಅಂದರೆ. ಸರ್ ಚಕ್ರವರ್ತಿಲಿ ನೋಡಿದ್ದೀವಿ ಸರ್, ಅದು ಚಿಂತನೆ ಮಾಡಿಸ್ಕೊಂಡ ಕೈವಾಲಿ ಜೈತೀರ್ಥ ಸರ್ ಮಾಡಿಸ್ಕೊಂಡ್ರು. ನನಗೆ ನಿಜ ನನ್ನಲ್ಲಿ ತುಂಬ ಫ್ಲಾಸ್ ಇದೆ, ಮಿಸ್ಟೇಕ್ಸ್ ಇದೆ ಆ್ಯಕ್ಟಿಂಗಲ್ಲಿ. ಅದನ್ನು ಕವರ್ ಅಪ್ ಮಾಡೋಂಥ ಡೈರೆಕ್ಟ್ರ್ ಬಂದರೆ ನನಗೆ ಇವ್ರು ನನ್ನ ಫ್ಲಾಸ್ನೆಲ್ಲ ಕವರ್ ಮಾಡಿಬಿಟ್ಟು ನನ್ನ ಬೆಸ್ಟ್ ಮಾತ್ರ ತೋರಿಸ್ತಾರೆ ಅಂತ ಅನಿಸಿದ್ರೆ ಮೋಸ್ಟ್ಲಿ ಆ ಸಿನಿಮಾ ಮಾಡ್ಬೋದು. ಬಟ್ ಡೈರೆಕ್ಷನ್ ಈಸಿ ಆ್ಯಕ್ಟಿಂಗ್ಗಿಂತ. ಎಲ್ಲ ಸಿನಿಮಾ ಪೋಸ್ಟ್ರಲ್ಲೂ ದಿನಕರ್ ಎಸ್ ಅಂತ ಇರುತ್ತೆ, ದಿನಕರ್ ತೂಗುದೀಪ ಅಂತ ಯಾಕೆ? ಆ್ಯಕ್ಚುಲಿ ಜೊತೆಲಿ ನವಗ್ರಹಲೆಲ್ಲ ದಿನಕರ್ ತೂಗುದೀಪ ಅಂತ ಇತ್ತು. ನಂದು ಡಾಕ್ಯುಮೆಂಟಲ್ಲಿ ನಂದು 10th ಮಾರ್ಕ್ಸ್ ಕಾರ್ಡು ಪಾಸ್ಪೋರ್ಟಲ್ಲೆಲ್ಲ ಇರೋದೇ ಎಸ್ ಅಂದರೆ ಶ್ರೀನಿವಾಸ್ ಅಂತ. ಸ್ಕೂಲಲ್ಲೆಲ್ಲ ದಿನಕರ್ ಶ್ರೀನಿವಾಸ ಇದ್ದಿದ್ದು. ಸೊ ದಿನಕರ್ ಎಸ್ ಅಂತ ಇನ್ಶಿಯಲ್ ಹಾಕ್ಬಿಟ್ಟು ಇದು ಮಾಡಿದ್ದು. ನನಗೆ ಯಾರೋ ನಮ್ಮ ಅಮ್ಮನಿಗೆ ಹೇಳೋದಂತೆ, ನ್ಯೂಮರಾಲಜಿ ಪ್ರಕಾರ ದಿನಕರ್ ಎಸ್ ತುಂಬ ಪವರ್ಫುಲ್ ಆಗಿದೆ, ಅದನ್ನು ಇಡಿ ಅಂತ. ಸೊ ಸಾರಥಿಗೆ ಅದಿಟ್ಟರು. ಸೊ ಸಕ್ಕತ್ತಾಗಿ ವರ್ಕ್ ಆಯಿತು. ಸೊ ಆ ಭ್ರಮೇಲೆ ಓಡಾಡ್ತಾ ಇದೀವಿ ಈಗ ನಾವು. ಇರಲಿ ಬಟ್ ಎಲ್ಲ ಕಡೆ ನನ್ನನ್ನು ಅಡ್ರೆಸ್ ಮಾಡ್ಕೊಳ್ಳೋದು ದಿನಕರ್ ತೂಗುದೀಪ ಅಂತ. ನನಗೆ ದಿನಕರ್ ಬಿಟ್ಟರು ಪರವಾಗಿಲ್ಲ, ತೂಗುದೀಪನ ಬಿಡಲ್ಲ. ಇಲ್ಲ ಅದು ಇರಲೇಬೇಕು. ಅದೆಲ್ಲ ಒಂದ್ಸಲ ಇರತ್ತಲ್ಲ. ಅದ್ರ ಜೊತೆ ಹೀರೋ ವಿರಾಟ್ ಆಗಿರ್ಬೋದು, ಮೇಡಮ್ ಸಂಜನಾ ಅವರಾಗಿರೋ ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡಿದ್ದಾರೆ. ಅವರಿಗೆ ಯಾರು ನ್ಯೂ ಕಾಮರ್ಸ್ ಮೇ ಬಿ ಅಷ್ಟು ಮಾಡಲ್ಲ. ಥ್ಯಾಂಕ್ ಯು ಮೇಡಮ್.
ಚೆನ್ನಾಗಿ ಪ್ರಮೋಷನ್ಸ್ ಮಾಡಿ. ಯಾಕಂದರೆ ವಿಧಾನಸೌಧದ ಮುಂದೆ ಮಾಡ್ತಾರೆ, ಅದು ಎಲ್ಲೋ ಪಾರ್ಕಲ್ಲಿ ಮಾಡ್ತಾರೆ, ಕ್ರಿಕೆಟ್ ಆಡೋ ಕಡೆ ಮಾಡ್ತಾರೆ. ನಾನೇ ನೋಡಿ ನೋಡಿ ಸಾಕಾಗ್ಬಿಡ್ತಿದ್ದು. ಈ ಎಷ್ಟಪ್ಪ, ನಾನು ಮೇ ಬಿ 1000 ನೋಡಿರ್ಬೇಕು ವಿಡಿಯೋ. ಈಗಲೂ ಫೋನ್ ಎತ್ಬಿಟ್ರೆ ಆ ಟಾಂಗ್ ಅನ್ನೋದೇ ಬರುತ್ತೆ. ತುಂಬ ಚೆನ್ನಾಗಿ ಪ್ರಮೋಷನ್, ತುಂಬ ಎಫರ್ಟ್ ಹಾಕಿದ್ದಾರೆ ಅವರು ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೌದು ಖುಷಿ ಆಯಿತು. ಇಲ್ಲ, ಸಿನಿಮಾನೂ ನೋಡಿ, ಅದರಲ್ಲಿ ವಿರಾಟ್ದು ಮತ್ತೆ ಸಂಜನಾ ಪೇರು ನೀವು ಅಷ್ಟೇ ಎಂಜಾಯ್ ಮಾಡ್ತೀರಾ. ನಾನು ತುಂಬ ಎಂಜಾಯ್ ಮಾಡ್ತಿದ್ದೆ ಶೂಟ್ ಮಾಡಬೇಕಾದ್ರೆ ಅವರಿಬ್ಬರದು ಕಾಂಬಿನೇಷನ್ನು. ಸೊ ನಮ್ಮ ಕೋ ಆ್ಯಕ್ಟರ್ಸ್ಗಳು ಅಷ್ಟೇ ಡಬ್ಬಿಂಗ್ ಎಲ್ಲ ಬಂದಾಗ ನಂಗೆ ತುಂಬ ತುಂಬ ಚೆನ್ನಾಗಿದೆ ಇಬ್ಬರದು ಕೆಮಿಸ್ಟ್ರಿ ಮತ್ತು ಪೇರಿಂಗ್ ತುಂಬ ಚೆನ್ನಾಗಿದೆ ಅಂತ. ಸೊ ನಾವು ಕೆಲಸ ಮಾಡೋಕೆ ನಮ್ಗೆ ಅನಿಸಿದೆ, ಸಿನಿಮಾ ನೋಡಿದಾಗ ನಿಮಗೂ ಅನಿಸ್ಬಿಟ್ರೆ ವರ್ಕ್ ಆಗ್ಬಿಡುತ್ತೆ ಅವೆರಡದು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.